ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಇನ್ನೂ ಒಂದು ವಾರನೂ ಆಗಿಲ್ಲ, ಉಡುಪಿಯಲ್ಲಿ ಮೀಟ್ ಮಾಡಿದ್ವಿ ಎಲ್ಲರೂ. ಈಗ ಮತ್ತೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ನಲ್ಲಿದ್ದೀನಿ. ಶನಿವಾರ 21 ಡಿಸೆಂಬರ್ ರಾತ್ರಿ 9:30. ಸೊ ಇಲ್ಲೇ ಏರ್ಪೋರ್ಟ್ ಟರ್ಮಿನಲ್ 1ನಲ್ಲಿ ಬೀಟ್ ಹೊಡಿತಾ ಇದ್ದೀನಿ. ಮತ್ತೆ ಬಂದೆ. ಇಷ್ಟೊತ್ತಿಗೆ ಇಲ್ಲಿ ನಿಮಗೇನು ಕೆಲಸ ಅಲ್ವಾ? ಸೊ ಲೆಟ್ಸ್ ಡಿಸ್ಕಸ್ ನನಗೇನು ಕೆಲಸ ಅಂತ. ಹಿಂದೆ ಕಾಣಿಸ್ತಾ ಇದೆ ಡಿಪಾರ್ಚರ್ ಲಿಸ್ಟ್. ಇದರೊಳಗೆ ನನ್ನದೊಂದು ಫ್ಲೈಟ್ ಇದೆ, ಅದು ವಿಷಯ. ಓಕೆನಾ? ಬಟ್ ಈ ಸಲ ಡಿಫ್ರೆನ್ಸ್ ಅಂದರೆ ಇಬ್ಬರು ಹೊರಟಿದ್ದೀವಿ. ನಾನು ನಮ್ಮ ಮನೆಯವರು ಇಬ್ಬರು ಹೊರಟಿದ್ದೀವಿ. ಅವರಲ್ಲಿ ಗೇಟಲ್ಲಿ ಕಾಯ್ತಾ ಇದ್ದಾರೆ. ನಾನು ಇಲ್ಲಿ ಬೀಟ್ ಹೊಡಿಯೋಕ್ಕೆ ಬಂದಿದ್ದೀನಿ ಒಂದು ರೌಂಡು. ಸೊ ಇವಾಗ ಮ್ಯಾಟ್ರ್ ಇಷ್ಟ. ಮತ್ತು ಗುಜರಾತ್ ಟೂರು ಅಕ್ಟೋಬರ್ಲಿ ಹೋಗಿದ್ನೆಲ್ಲ ಸೇಮ್ ಟೂರು. ಒಂದು ಚಿಕ್ಕ ಆಲ್ಟ್ರೇಷನ್ ಅಂದರೆ ಈ ಸಲ ಮಾತೃಗಯ ಆ್ಯಡೆಡ್. ಸೊ ಫಸ್ಟು ನಾಳೆ ಅಹಮದಾಬಾದ್ ಹೋಗಿ ಮಾತೃಗಯಿಂದ ಶುರು ಮಾಡಿ ಆ್ಯಂಡ್ ಬ್ಯಾಕ್ ಟು ಸೇಮ್ ನಂದು ಓಲ್ಡ್ ಅಕ್ಟೋಬರ್ ಟೂರ್ ಇತ್ತಲ್ಲ, ಅದೇ ಐಟ್ನರಿ. ಸೊ ಇವತ್ತು ರಾತ್ರಿ ಅಹಮದಾಬಾದ್ ವಾಯಾ ಬಾಂಬೆ. ಏನು ವಿಷಯ ಅಂದರೆ 2 ತಿಂಗಳು ಮುಂಚೆನೇ ಬುಕ್ ಮಾಡಿದ್ದು ಟಿಕೆಟ್ಸ್. ಓಕೆ, ಇವತ್ತು ಡಿಸೆಂಬರ್ ಅಲ್ವಾ, ಆಲ್ಮೋಸ್ಟ್ ಅಕ್ಟೋಬರ್ ಎಂಡಲ್ಲೇ ಟಿಕೆಟ್ಸ್ ಬುಕ್ ಮಾಡಿದ್ದು. ಆದರೂ ಡೈರೆಕ್ಟ್ ಫ್ಲೈಟ್ ಸಿಕ್ಕಿಲ್ಲ, ಕನೆಕ್ಟಿಂಗ್ ಫ್ಲೈಟ್ ವಯಾ ಬಾಂಬೆ ಸಿಕ್ಕಿದೆ. ಸೊ ಅದಕ್ಕೆ ಅದು ಏನು ಇನ್ನೊಂದು ವಿಷಯ ಅಂದರೆ 19th ಡಿಸೆಂಬರ್ವರೆಗೂ ಓಕೆ, ಎಲ್ಲ ಸೋಬರಾಗೇ ಇತ್ತು ಏರ್ ಫೇರ್ ಎಲ್ಲನೂ. 20th ಅದೇನು ಹಾಲಿಡೇ ಸೀಸನ್ ಏನೋ ಗೊತ್ತಿಲ್ಲ, ಏಕ್ದಮ್ ಶೂಟ್ ಅಷ್ಟು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಸೊ ಫೈನಲಿ ಇವತ್ತು ಸ್ಯಾಟರ್ಡೇ ನೈಟ್ಗೆ ಅದು ಕನೆಕ್ಟಿಂಗ್ ಫ್ಲೈಟ್ಗೆ ಸ್ವಲ್ಪ ರೀಸ್ನಬಲಿ ಪ್ಲೇಸ್ಡ್ ಏರ್ ಫೇರ್ ಸಿಕ್ತು. ಹಾಗಾಗಿ ಇವತ್ತು ಹಾಲಿಡೇ ಆದ್ರೂ ಇವತ್ತು ಬೆಳಿಗ್ಗೆ ಅಥವಾ ನೆನ್ನೆ ರಾತ್ರಿ ತೊಗೊಳಕ್ಕಾಗಿಲ್ಲ ಫ್ಲೈಟು. ಇವತ್ತು ಸ್ಯಾಟರ್ಡೇ ನೈಟ್ ತೊಗೊಂಡಿದ್ದೀವಿ ಫ್ಲೈಟು. ಸೊ ಇದು ವಿಷಯ. ಇನ್ನೊಂದು ಅಂದರೆ ಹೌ ವಿ ಮೀಟ್ ಪೀಪಲ್, ಹೌ ವಿ ಆರ್ ಡೆಸ್ಟಿನ್ ಟು ಮೀಟ್ ಸರ್ಟನ್ ಪೀಪಲ್ ಇನ್ ಲೈಫ್ ಅನ್ನೋಕ್ಕೆ. ಈಗ ಗೇಟಲ್ಲಿ ಕೂತಿದ್ದೆ, ವೆಯ್ಟ್ ಮಾಡ್ತಾಯಿದ್ದೆ. ಪಕ್ಕದಲ್ಲೇ ಒಂದು ಹುಡುಗಿ ಕೂತಿತ್ತು. ನಮ್ಮದೇ ಗೇಟಲ್ಲಿ ಫಸ್ಟು ಇಂದೋರ್ ಫ್ಲೈಟ್ ಹೋಯಿತು, ಆಮೇಲೆ ನಮ್ಮ ಫ್ಲೈಟ್ ಬರುತ್ತೆ. ಸೊ ಇಂದೋರ್ಗೆ ಹೋಗೋ ಪ್ಯಾಸೆಂಜರ್ಸಲ್ಲಿ ಒಂದು ಹುಡುಗಿ ನನ್ನ ಪಕ್ಕ ಕೂತಿತ್ತು, ಡಿನ್ನರ್ ಮಾಡ್ತಾಯಿತ್ತು ಪಾಪ. ಇಟ್ಸ್ 9:15 ಆವಾಗ. ಸೊ ಒಳ್ಳೆ ಖುಷ್ಬು ಬರ್ತಾಯಿತ್ತು, ಮೇಥಿ ಪರಾಟ ಟೊಮೆಟೊ ಚಟ್ನಿದು. ಆ್ಯಂಡ್ ಶಿ ವಾಸ್ ಕೈಂಡ್ ಇನಫ್ ಟು ಆಫರ್ ಮೀ. ತೊಗೊಂಡೆ, ಸೂಪರಾಗಿತ್ತು. ಮಾತ್ರ ಟೊಮೆಟೊ ಚಟ್ನಿ ನಾನು ಫ್ಯಾನ್ ಆಗಿಬಿಟ್ಟೆ, ನಾನು ಅಷ್ಟು ಚೆನ್ನಾಗಿತ್ತು. ಸೊ ಹೀಗೆ ಮಾತಾಡ್ತಾಯಿದ್ವಿ. ಇಂದೋರ್ ಅಂದರು. ಸರಿ ದೆನ್ ಐ ಆಸ್ಕ್ಡ್. ಇಂದೋರ್ಗೆ ಹೋಗಿದ್ದೆ ನಾನು. ಒಂದು ಇದು ಮಿಸ್ ಆಯಿತು ನನಗೆ, ಲೋಟಸ್ ಲೇಕ್ ಮಿಸ್ ಆಯಿತು. ಬೇಜಾರಾಯಿತು. ಅದು ಯಾರಿಗೂ ಗೊತ್ತೇ ಇಲ್ಲ ಅಂತಾರದು, ಏನು ಅಂತ ಗೊತ್ತಿಲ್ಲ ಅಂತಂದೆ. ಅದಕ್ಕೆ ದೆನ್ ಶಿ ಗೈಡೆಡ್ ಮೀ. ಇಲ್ಲ ಗೊತ್ತು, ಏರ್ಪೋರ್ಟಿಂದ ಹತ್ತಿರ ಇದೆ, ಗೋ ಇನ್ ಫೆಬ್ರವರಿ, ಅದು ಲೋಟಸ್ ಸೀಸನ್, ಅದು ಆವಾಗ ಹೋಗಿ ಚೆನ್ನಾಗಿರುತ್ತೆ ಅಂತ. ಸೊ ಅದೊಂದು ಪೀಸ್ ಆಫ್ ಇನ್ಫಾರ್ಮೇಷನ್ ಸಿಕ್ತು. ದಟ್ಸ್ ಹೆಲ್ಪ್ಫುಲ್ ಫಾರ್ ಮೀ ಟು ಪ್ಲ್ಯಾನ್ ಮೈ ನೆಕ್ಸ್ಟ್ ಇಂದೋರ್ ವಿಸಿಟ್. ಹಾಗೆ ಮಾತಾಡ್ತಾಯಿದ್ವಿ. ಸೊ ಚೆನ್ನಾಗಿತ್ತು. ಸಮ್ ಪೀಪಲ್ ವಿ ಆರ್ ಡೆಸ್ಟಿನ್ ಟು ಮೀಟ್. ಸೊ ಫ್ಲೈಟ್ಸ್ ಬರ್ತಾಯಿದೆ, ಹೋಗ್ತಾ ಇದೆ. ನಮ್ಮದೇನೂ ಬಂದಿಲ್ಲ, ಬೇಜಾನ್ ಟೈಮ್ ಇದೆ. ಸೊ ಇನ್ನೊಂದಷ್ಟು ಬೀಟ್ ಹೊಡೆಯೋದು, ಇಲ್ಲೇ ಗೇಟ್ ಹತ್ರ ಬೀಟ್ ಹೊಡೆದು ಆಮೇಲೆ ಫ್ಲೈಟ್ ಬಂದಾಗ ನಮ್ಮ ದೇವತೆಗಳು ಅನೌನ್ಸ್ ಮಾಡಿದಾಗ ಒಳಗೆ ಕೂತ್ಕೊಳ್ಳೋದು. ಸೋ ಫಾರ್ ಸೋ ಗುಡ್. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 1ನಿಂದ ಸದ್ಯಕ್ಕೆ ಬೈ ಬಾಯ್, ಗುಡ್ ನೈಟ್. नेक्स्ट ब्लॉगल नोड़ना. थैंक यू सो मच, आपने हमारा टाइम बचा लिया. थैंक यू मैम. ಇನ್ನೊಂದು ಟ್ವಿಸ್ಟ್ ಸ್ಟೋರಿಲಿ, ನಾನು ಅಲ್ಲಿ ನಿಂತಿದ್ದೆ, ಗೇಟಲ್ಲಿ ನಿಂತಿದ್ದೆ. ಬಾಂಬೆ ಫ್ಲೈಟ್ ಡಿಲೇ, 20 ಮಿನಿಟ್ಸ್ ಡಿಲೇ ಅಂತೆಲ್ಲ ಅನೌನ್ಸ್ ಮಾಡ್ತಾಯಿದ್ರು. ಏನಪ್ಪ ಅಂದ್ಕೊಂಡು ಸುಮ್ಮನೆ ನಿಂತಿದ್ದೆ ಹಾಗೆ. ನನ್ನ ಸಡನ್ನಾಗಿ ಒಂದು ಕಾಲ್ ಬಂತು, ನಾನು ತೊಗೊಳ್ಳಿಲ್ಲ ಆ್ಯಸ್ ಯೂಶಲು. ಅನ್ನೋನ್ ನಂಬರ್ ಅಂತ ಬಿಟ್ಟೆ. 3 ಟೈಮ್ಸ್ ಬಂತು, ಚಲೋ ಅಂದ್ಬಿಟ್ಟು 3rd ಟೈಮ್ ತೊಗೊಂಡೆ. ಆವಾಗ ಅವರು ಇಂಡಿಗೋ ಸ್ಟಾಫ್ ಮಾತಾಡ್ತಾ ಇದ್ದೀನಿ ನಾನು, ನಿಮ್ಮದು ಬಾಂಬೆ ಕನೆಕ್ಟಿಂಗ್ ಫ್ಲೈಟ್ ಡಿಲೇ ಆಗುತ್ತೆ, ಇನ್ನೂ ಡಿಲೇ ಆಗುತ್ತೆ, ನಿಮ್ಗೆ ಅಲ್ಲಿಂದ ಅಹಮದಾಬಾದ್ ಫ್ಲೈಟ್ ತೊಗೊಳೋದು ಡಿಲೇ ಆಗಿಬಿಡುತ್ತೆ, ಮಿಸ್ ಆಗ್ಬೋದು ನಿಮಗೆ ಫ್ಲೈಟು. ಡೈರೆಕ್ಟ್ ಫ್ಲೈಟ್ ಇದೆ 1:15 ರಾತ್ರಿ, ತೊಗೋತೀರಾ ಅದು ಅಂತ ಕೇಳಿ.
ಸೊ ಹೆಂಗೆ ಏನು ಎತ್ತ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಲಗೇಜ್ ಎಲ್ಲ ಹೆಂಗೆ ಚೆಕ್-ಇನ್ ಕಳಿಸ್ಬಿಟ್ಟಿದ್ದೀನಿ ಒಂದು ಸೂಟ್ ಕೇಸು, ಅದೆಲ್ಲ ಹೇಗೆ ಅಂತೆಲ್ಲ ಕೇಳಿಕೊಂಡು ಸರಿ ಕೊನೆಗೆ ಓಕೆ ಆಯಿತು ತೊಗೋತೀವಿ ಅಂತಂದೆ. ಸರ್ ನೆಕ್ಸ್ಟ್ ಏನು ಮಾಡಬೇಕು, ಶುಡ್ ಐ ಪೇ ಎಕ್ಸ್ಟ್ರಾ ಮನಿ ಅಂದರೆ ಇಲ್ಲೆಲ್ಲ ಏನಿಲ್ಲ, ಎಕ್ಸ್ಟ್ರಾ ಏನೂ ಇಲ್ಲ, ಸೇಮ್ ಕಾಸ್ಟೇ. 16 ಗೇಟಲ್ಲಿ ಹೋಗಿ ಬೋರ್ಡಿಂಗ್ ಪಾಸ್ ತೊಗೊಳ್ಳಿ ಅಂದರು. ಸೊ ತೊಗೊಂಡಿದ್ದೀನಿ, ಬೋರ್ಡಿಂಗ್ ಪಾಸ್ 2 ತೊಗೊಂಡೆ, ರಿಪ್ಲೇಸ್ ಆಯಿತು. ಸೊ ಆಮೇಲೆ ಬರ್ತಾ ಮತ್ತೆ ಕಾಲ್ ಬಂತು, ಮಿಸ್ಟರ್ ಶಂಭು ಮೊಂಡಲ್ ಅವರ ಹೆಸರು. ಸೊ ಮತ್ತೆ ಕಾಲ್ ಬಂತು. ದೆನ್ ಹೇಳ್ತಾಯಿದ್ರು, ಮೇಡಮ್ ಏನು ಮಾಡಿದ್ರಿ, ಇಲ್ಲ ಜಸ್ಟ್ ನಾವು ಕಲೆಕ್ಟ್ ಮಾಡಿದೆ ಬೋರ್ಡಿಂಗ್ ಪಾಸು, ಥ್ಯಾಂಕ್ ಯು ಸೋ ಮಚ್, ಲಗೇಜ್ ಎಲ್ಲ ಬರುತ್ತಲ್ವ ಅಂದರೆ ಲಗೇಜ್ ಆಲ್ರೆಡಿ ಹೊಟ್ಟೋಗಿದೆ, ಡೈರೆಕ್ಟ್ ಅಹಮದಾಬಾದ್ ಫ್ಲೈಟ್ಗೆ ಈ ಕಾರ್ಗೆ ಹೋಗಿ ಹೊಟ್ಟೋಗಿದೆ, ಅದು ಡೋಂಟ್ ವರಿ ಅಲ್ಲೇ ಸಿಗುತ್ತೆ ಅದು. ದೆನ್ ಓಕೆ ನಾನು ಹೇಳಿದೆ, ಎಲ್ಲಿದ್ದೀರ ನೀವು, ನಾನು ಎಲ್ಲಿ ಬಂದು ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ ಅಂತ ಕೇಳಿದೆ. ಸೊ ನಾನು 21 ಗೇಟಲ್ಲಿದ್ದೀನಿ ಅಂತಂದರು. ಸರಿ, ಅದು ಬೇಸ್ಮೆಂಟಲ್ಲಿದೆ, ಎಸ್ಕಲೇಟ್ರ್ ತೊಗೊಂಡು ಕೆಳಗೆ ಬರಬೇಕು, ಇರಿ ಬರ್ತೀನಿ ಅಂದ್ಬಿಟ್ಟು ಐ ಜಸ್ಟ್ ಕಲೆಕ್ಟೆಡ್ ಬೋತ್ ದ ಬೋರ್ಡಿಂಗ್ ಪಾಸ್ ಆ್ಯಂಡ್ ವೆಂಟ್ ಟು ಗೇಟ್ 21, ಫೌಂಡ್ ಹಿಮ್ ಔಟ್ ಆ್ಯಂಡ್ ಥ್ಯಾಂಕ್ಡ್ ಹಿಮ್ ಪ್ರೊಫ್ಯೂಸ್ಲಿ ಆ್ಯಂಡ್ ದೆನ್ ನಾವು ಪ್ರೊಸೀಡಿಂಗ್ ಅವರೇ ಹೋಗ್ತಾ ಇದ್ದಾರೆ ಅಲ್ಲಿ, ಎಸ್ಕಲೇಟ್ರ್ ಮೇಲೆ ಹೋಗ್ತಾರೆ, ಬ್ಲೂ ಯೂನಿಫಾರ್ಮ್ ಅವರೇ. ಸೊ ಥ್ಯಾಂಕ್ಡ್ ಹಿಮ್ ಆ್ಯಂಡ್ ಜಸ್ಟ್ ಆಸ್ಕ್ಡ್ ಹಿಮ್ ಟು ಕೀಪ್ ಅಪ್ ದ ಗುಡ್ ವರ್ಕ್. ಆ್ಯಂಡ್ ಆಮೇಲೆ ಹೇಳಿದೆ, ಮುಂಬೈ ಮಿಸ್ ಮಾಡಿಸಿದೆ ನನಗೆ ಅಂತ. ಅದಕ್ಕೆ ಅವ್ರ ಪಕ್ಕದಲ್ಲಿದ್ದವ್ರು ಹೇಳ್ತೀವಿ, ಇಷ್ಟೊತ್ತಿಗೆ ಮುಂಬೈಗೆ ಹೋಗದೇ ಇರೋದೇ ಒಳ್ಳೇದು ಮೇಡಮ್, ಸಿಕ್ಕಾಪಟ್ಟೆ ಕಂಜೆಷನ್ ಇದೆ ಅಲ್ಲಿ, ಒಳ್ಳೇದಾಯ್ತು ನಿಮಗೆ. ಸೊ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ. ಎನಿವೆ ಈವ್ನಿಂಗ್ ಫುಲ್ ಆಫ್ ಇವೆಂಟ್ಸ್. ಸಮ್ ಡೇಸ್ ಆರ್ ಲೈಕ್ ದಟ್, ಗುಡ್ ಟು ಗೋ. ಚಾಲು ಇವಾಗ 1:15 ಟೈಮ್ ಸ್ಪೆಂಡ್ ಮಾಡಬೇಕು, ಈಗಿನ 10 ಗಂಟೆ. ಸೊ 12:30, 2.5 hours ಇದೆ ಇನ್ನು ಕೈಯಲ್ಲಿ. ನೋಡೋಣ, ಲೆಟ್ಸ್ ಸಿ ಹೌ ಇಟ್ ಗೋಸ್. ಈ ಇದರಲ್ಲಿ ಜಬ್ಬಿ ಮೆಟಲ್ಲಿ ಹೇಳ್ತಾಳೆ ಅವಳು, ಇಸ್ಕೋ ಡಲ್ ಬೋರಿಂಗ್ ಬನಾದು ಬಾಬಾಜಿ. ಸಾಕು, ಇವತ್ತಿಗೆ ಇಷ್ಟು ಎಕ್ಸೈಟ್ಮೆಂಟ್ ಸಾಕು. ಎನಿವೇ ಇವತ್ತು ರಾತ್ರಿ ಫುಲ್ ನಿದ್ದೆ ಇರಲ್ಲ, ನಾಳೆ ಇಸ್ ಎ ವೆರಿ ಹೆಕ್ಟಿಕ್ ಡೇ. ನೋಡೋಣ. ಸೊ ಬೋರಿಂಗ್ ಆಗಿ ರುಟೀನ್ ಆದ್ರೇ ಒಳ್ಳೆಯದು. ಲೆಟ್ಸ್ ಸಿ ಹೌ ಇಟ್ ಗೋಸ್, ಗೋ ವಿತ್ ದ ಫ್ಲೋ. ನಿದ್ದೆ ಬರ್ತಾ ಇದೆಯಾ? ನಾವೆಲ್ಲಿ ಕುತ್ಕೊಂಡು ಏನು ಮಾಡ್ತಾಯಿದ್ದೀವಿ ಇಷ್ಟೊತ್ತಲ್ಲಿ? ಬರ್ಕೋಕ್ಕಾಗ್ತಾ ಇಲ್ವೇ? ಇನ್ನು 11:20 ಇವಾಗ ಟೈಮ್. ಇನ್ನೂ 1 hour ಕಾಯಿದೆ. ಫ್ಲೈಟ್ ಎಷ್ಟೊತ್ತಿಗೆ? 1:15ಗೆ ಬೋರ್ಡಿಂಗ್. ಡೈರೆಕ್ಟ್ ಫ್ಲೈಟ್ ಕೊಟ್ಟು ಉಪಕಾರ ಏನೋ ಮಾಡಿದ್ರು. ಇವಾಗ ಇಲ್ಲಿ ಕುತ್ಕೊಂಡು ನಿದ್ದೆ ಮಾಡೋಕ್ಕಾಗದೆ ಓದಾಡ್ತಾ ಇದ್ದೆ. ಇಷ್ಟು ದೊಡ್ಡ ಏರ್ಪೋರ್ಟಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಕಿವಿ ಒಳಗೆ ಹೋಗ್ತಾ ಇದೆ. ನಾವು ಅಲಾರಾಮ್ ಇಟ್ಕೊಂಡು ಕೂತಿದ್ದೀವಿ. ಓಕೆ. ಇದು ನಮ್ಮ ಫ್ಲೈಟು. 1 ಗಂಟೆ ಆಗ್ತಾಯಿದೆ ರಾತ್ರಿ, ಅಂತೂ ಬಂದು ಸೇರ್ತೀವಿ ಈ ಬಸ್ಸಲ್ಲಿ. ಏರೋ ಬ್ರಿಡ್ಜ್ ಇಲ್ಲ ಈ ಸಲ ಬಸ್ಸು. ಕಾಕ್ಪಿಟ್ ಎಲ್ಲ ಕಾಣ್ತಾ ಇದೆ ನೋಡಿ ಅಲ್ಲಿ. ಸೊ ಅಂತೂ ಅಹಮದಾಬಾದ್ ಡೈರೆಕ್ಟ್ ಫ್ಲೈಟ್ ಬಂದು ಸೇರಿದ್ದೀವಿ. ಇವಾಗ ಹೋಗಬೇಕು ಫ್ಲೈಟ್ಗೆ. ಫೈನಲಿ 2 hours ಫ್ಲೈಟು. 1 ಗಂಟೆ 5 ನಿಮಿಷ ಹೊರಡುತ್ತೆ. 3:03ವರೆಗೆ ಹೋಗಿ ಸೇರಿಬಿಡುತ್ತೆ. ದಿಸ್ ಈಸ್ ಎ ಸೀನ್. ಅಲ್ಲಿ ಚಂದಮ್ಮ ಪುಲ್ಲಮ್ಮ ಕಾಕ್ಪಿಟ್ಟು ಕಾಣಿಸ್ತಾ ಇದೆ. ಇಷ್ಟು ಬಂದ್ವಿ ಫ್ಲೈಟ್ಗೆ. ಸೀಟ್ ನಂಬರ್ 1 ಬಂದು ಕೂತ್ಬಿಟ್ಟಿದ್ದೀವಿ ಸರ್, ಫಸ್ಟ್ ಟೈಮಲ್ಲ. ಓಕೆ, ಡೈರೆಕ್ಟ್ ಫ್ಲೈಟ್ ತೊಗೊಂಡು ಚಳಿ ಡೈರೆಕ್ಟ್ ಫ್ಲೈಟ್ ತೊಗೊಂಡು ಅಹಮದಾಬಾದಿಗೆ ಬಂದ್ವಿ. ನಾನು ಏರ್ಪೋರ್ಟಿಂದ ಗೀತಾ ಮಂದಿರ್ಗೆ ಹೋಗ್ತಾ ಇದ್ವಿ, ಸಿದ್ದಪುರ ಹೋಗೋಕ್ಕೆ. ಅಲ್ಲಿಂದ ಬಸ್ ಸಿಗುತ್ತೆ ಅಂತಂದರು ಅಣ್ಣವರು. ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಚಳಿ ಬೆಳಗಿನ 4 ಗಂಟೆ ಟೈಮ್. ದಿಸ್ ಇಸ್ ಅಹಮದಾಬಾದ್. ಸಾಬರ್ಮತಿ ನದಿ, ಅಹಮದಾಬಾದಿಂದ ಬಸ್ ಸಿಕ್ತು. 3 hours ಆಯಿತು ಬಸ್ಸಲ್ಲೇ. 4:15 ಕೂತಿದ್ದು, 7:15 ಇವಾಗ.
ಬಂದ್ವಿ. ಸಿದ್ದಪುರಲ್ಲಿ ಇಳಿಬೇಕು. ಇದು ಹೈವೇ. ಇಲ್ಲಿ ಉತ್ತರಾದಿ ಮಠ ಇದೆ, ಇಲ್ಲಿ ಹೋಗಬೇಕು. ಇದೇ ಮಾತೃಗಯ ಕಾರ್ಯ ಮಾಡಿಸೋದು. ಶ್ರೀ ಮಧ್ವ ಕಪಿಲ ಭವನ ಮಾತೃಗಯ ಉತ್ತರಾದಿ ಮಠ. ಆ ಕಡೆ ಹೋಗಬೇಕು. ಉತ್ತರಾದಿ ಮಠ ಕರ್ದಾಮ್ ಆಶ್ರಮ್ ಬಂದಿದ್ದೀವಿ. ಮೇಲೊಂದು ಮೆಟ್ರೋನೋ ಫ್ಲೈಓವರೋ ಏನೋ ಇದೆ. ಇದು ಆಶ್ರಮ್. ಇಲ್ಲಿ ರೂಮ್ಸ್ ಇದೆ ಅಂದರು. ಇಲ್ಲಿ ಇಳ್ಕೋಬೇಕು. ಉತ್ತರಾದಿ ಮಠ ಬೇರೆ ಕಡೆ ಇದೆ, ಕಾರ್ಯ ಮಾಡೋ ಜಾಗ. ಅಲ್ಲಿಗೆ ಹೋಗ್ಬೇಕು. ಸ್ನಾನ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. 7:15 ಟೈಮು. ಕರೆಕ್ಟಾಗಿ 3 ಅವರ್ಸ್ ಆಯಿತು ಬಸ್ಸಲ್ಲಿ ಕೂತ್ಕೊಂಡು. ಪ್ಲೇನಿಂದ ಇಳಿದು 4 ಅವರ್ಸ್ ಆಯಿತು. ಸ್ನಾನ ಸಂಧ್ಯಾ ಒಂದೇ ಆಯಿತು. ಉತ್ತರಾದಿ ಮಠ ಸಿಕ್ತು. ಇಲ್ಲಿ ಬಂದಿದ್ದೀವಿ ರೆಡಿಯಾಗಿ ಕಾರ್ಯ ಮಾಡೋಕ್ಕೆ. ನೋಡೋಣ ಹೇಗೆ ನಡೆಯುತ್ತೆ ಅಂತ. ಇಲ್ಲ ಅಂಬಾಗಳಿದೆ, ಅಲ್ಲಿ ಅಂಬಾಗಳು. ಶ್ರೀಮದ್ ಉತ್ತರಾದಿ ಮಠ ಕಪಿಲ ಮಾಧ್ವ ಭವನ ಸಿದ್ದಪುರ್. ವೆರಿ ನೈಸ್. ಗೋಶಾಲ ಇದೆ, ಅಷ್ಟೊಂದು ಅಂಬಾಗಳಿದೆ, ಬಾವಿ ಇದೆ. ಸೋ ನೈಸ್. ನಮ್ಮ ಉತ್ತರಾದಿ ಮಠ. ಅಲ್ಲೊಂದು ಮಂದಿರ್. ಸೊ ಡಿವೈನ್. K05 ಹೋಗ್ರು. ಜಯನಗರ ಗಾಡಿ. ತುಳಸಿವನ. ಕೋಟಿ ಕಪಿಲ ನಾಮ ಲೇಖನ ಯಜ್ಞ. ಶ್ರೀಹರೇ ಶ್ರೀಹರೇ ಶ್ರೀಹರೇ. ಓ, ಈಗ ಸೆಪ್ಟೆಂಬರಲ್ಲಾಗಿದ್ದು. ಹಾ. ಇದು ಬಿಂದು ಸರೋವರ ಮಾತೃಗಯದಲ್ಲಿ, ಅಹಮದಾಬಾದ್. ಕಪಿಲ ಮಹಾಮುನಿ ಭಗವಾನ್ ಸನ್ನಿಧಿ ಇದು. ಕೊಡಿ. ಮಾತೃಗಯಾದ ಮುಖ್ಯ ಮಂದಿರ ಇದು. ಕಪಿಲ ಭಗವಾನ್ ಸನ್ನಿಧಿ. ಎಲ್ಲ ಕಡೆ ಈಶ್ವರ ಪಾರ್ವತಿ ಇದ್ದಾರೆ. ಇದು ಬಿಂದು ಸರೋವರ. ಅದು ನಮ್ಮ ಮನೆಯವರು ಸ್ನಾನ ಮಾಡ್ತಾ ಇದ್ದಾರೆ. ಇವಾಗ ಕಾರ್ಯ ಮಾಡಬೇಕಲ್ಲ, ಅದಕ್ಕೆ ಸ್ನಾನ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಅಲ್ಲಿ ಪರಶುರಾಮ ಕ್ಷೇತ್ರ. ಮತ್ತು ಈ ಕಡೆ ಎಲ್ಲ ಫುಲ್ ದೇವಸ್ಥಾನಗಳಿದೆ. ಇದು ಬಂದು ಪಾರ್ವತಿ ದೇವಿ ಮತ್ತು ಅವರ ಮಗಳು ಕುಮಾರಿ, ಅಶೋಕ ಕುಮಾರಿ ಅವ್ರ ದೇವಸ್ಥಾನ ಅಂತೆ. ಈಶ್ವರ ಪಾರ್ವತಿ ಅವ್ರ ಮಗಳು ಅಶೋಕ ಕುಮಾರಿ. ಇಷ್ಟಿದೆ ಇಲ್ಲಿ ಸನ್ನಿಧಿ. ಆಯ್ತಾ ಆಚಾರ್ಯ? सन आयता आचार्य? इधर भगवान को नाम बोलने का, इधर इस क्षेत्र में। शंभू इधर रखो, शंभू इधर रखो, बाद में लेके जाना मत, बाद में लेके जाना मत, इधर शंभू इधर रखो। बोलिए हे परशुराम भगवान, ಈ ಮೋಕ್ಷ ಕೊಡೋ ಅರಳಿ ಮರ ಇದು. ಇಲ್ಲಿ ಅದಕ್ಕೆ ಬೇರ್ಗೆ ನೀರು ಹಾಕ್ಬೇಕಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಹಾಕಿ ಅಮ್ಮನ ಗೋತ್ರ ಹೇಳಿ ಅಮ್ಮನಿಗೆ ಮೋಕ್ಷ ಸಿಗಲಿ ಅಂತ ಕೇಳಬೇಕು. ಎಷ್ಟು ಚೆನ್ನಾಗಿ ಅಲ್ಲಾಡ್ತಾ ಇದೆ ಎಲೆಗಳಂದರೆ ಸೂರ್ಯ ಸಾಕ್ಷಿಯಲ್ಲಿ. ಅಲ್ಲೇ ನೀರವಲ್ಲೇ ಶ್ರೀ ಸತ್ಯಾತ್ಮತೀರ್ಥಯೇ ನಮಃ. ಗುರುಭ್ಯೋ ನಮಃ. ಕಪಿಲನಾಮ ಭಗವಂತ.
ಶ್ರೀ ಸತ್ಯಾತ್ಮ ತೀರ್ಥರು ಅವರ ಪೂರ್ವಾಶ್ರಮದ ತಂದೆ ತಾಯಿ ಗುತ್ತಲ್ ಆಚಾರು ಶ್ರೀಮತಿ ಗುತ್ತಲ್. ಕಪಿಲನಾಮ ಭಗವಂತ. ಟ್ಯಾಕ್ಸಿ ಆಯಿತು. ಇವಾಗ ಆಟೋದಲ್ಲಿ ಸಾಬರ್ಮತಿ ಆಶ್ರಮಕ್ಕೆ ಹೋಗ್ತಾ ಇದ್ದೀವಿ. ಅಹಮದಾಬಾದ್ ಒಳಗೆ ಬಂದ್ವಿ. ಮಾತೃಗಯಿಂದ ಒಂದು ಫ್ಯಾಮ್ಲಿ ಪರಿಚಯ ಆಗಿದ್ದರು. ಅವ್ರದ್ದೇ ಟ್ಯಾಕ್ಸಿ ಬಂದಿತ್ತು ಅಹಮದಾಬಾದಿಂದ. ಅದರಲ್ಲೇ ಶೇರ್ ಮಾಡ್ಕೊಂಡು ಬಂದ್ವಿ. ದೇ ಒಬ್ಲೈಜ್ ಪಾಪ. ಆರಾಮಾಗಿ ಬಂದ್ವಿ. ಮಧ್ಯ ಟೀ ಕುಡ್ಕೊಂಡು ಈಗ ಒಂದು 20 ಮಿನಿಟ್ಸ್ ಬ್ಯಾಕ್ ಅಹಮದಾಬಾದ್ ಬಂದು ಸೇರಿದ್ವಿ. ಅಲ್ಲಿಂದ ಆಟೋಲಿ ಸಾಬರ್ಮತಿ ಆಶ್ರಮ ನೋಡೋಣ. ಇನ್ನು ಸ್ವಲ್ಪ ಹೊತ್ತೇ ಇದೆ, ಓಪನ್ ಆಗಿರುತ್ತೆ. ನೋಡೋಣ, ಲೆಟ್ಸ್ ಟ್ರೈ. ಓಪನ್ ಆಗಿದ್ರೆ ನೋಡು, ಇಲ್ಲಾಂದರೆ ಮುಂದಕ್ಕೆ ಪ್ಲ್ಯಾನ್ ಮಾಡೋದು. ಟ್ರೈನ್ಗಿನ್ನ ಟೈಮ್ ಇದೆ. 10 o'clock ಟ್ರೈನು. 9:15ಗೆ ನಾವು ರೈಲ್ವೆ ಸ್ಟೇಷನ್ ಹೊರಡೋ ಥರ ಇದ್ದರೆ ಸಾಕು. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ಮತ್ತೆ ಸಾಬರ್ಮತಿ ಆಶ್ರಮ ಬಂದಿದ್ದೀನಿ. ಜಸ್ಟ್ 2 months ಆಗೋ ಬಂದಿದ್ದೆ. ಸಾಬರ್ಮತಿ ನದಿ, ಸಾಬರ್ಮತಿ ಆಶ್ರಮ. ಗುಡ್ ಟು ಸಿ ದ ರಿವರ್, ಗುಡ್ ಟು ಸಿ ದ ಪ್ಲೇಸ್. ಚೆನ್ನಾಗಿದೆ, ಆ್ಯಂಬಿಯನ್ಸ್ ಚೆನ್ನಾಗಿದೆ. ಗ್ಲಾಡ್ ಟು ಬಿ ಬ್ಯಾಕ್. It was a long tiring day, sleepless night, but feeling good coming here. ಚೆನ್ನಾಗಿದೆ. This is the room for Yes, the women. yes. Two now. Vinuba Kuti, Meena Kuti. ಹಾಂ, ಅದೇ ಅಲ್ಲಿ ಇದ್ರ ಹಿಂದೆ. थैंक यू सो मच सर जी. आपको समझ, मैं एक्सप्लेन नहीं कर सकती कितना थैंकफुल हूँ मैं. ಇದೆ ಉಪ್ಪಿನ ಸತ್ಯಾಗ್ರಹ ಮಾಡಲು ಜೊತೆಗೆ ಫೋಟೋ ಇಟ್ಟಿದ್ದಾರೆ.
विक्रम जी आपको बहुत बहुत धन्यवाद, जो देखने के लिए आए थे वो दिखा दिया आप, थैंक यू। साबरमती आश्रम आಯಿತು, नदी ನೋಡಾಯಿತು। वहाँ से आते तो ऐसा घूम के आना पड़ेगा, राउंड साइड थोड़ा निकाल लेते हैं। ठीक है, ನೆಕ್ಸ್ಟು ಸ್ವಾಮಿನಾರಾಯಣ ಮಂದಿರ ನೋಡೋಣ ಅಂತ ಮ್ಯಾಪ್ ಹಾಕಿದ್ವಿ, 9 ಗಂಟೆವರೆಗೂ ತೆಗೆದಿರುತ್ತೆ ಅಂತಂದರು। ಈ ಅಣ್ಣನ ಕೇಳಿದ್ವಿ, ಕರ್ಕೊಂಡು ಹೋಗ್ತೀನಿ ಅಂದರು। ನಾವು ಮಾಡೋ ಗಡಿಬಿಡಿಗೆ ರಾಂಗ್ ಸೈಡಲ್ಲೇ ಕರ್ಕೊಂಡು ಹೋಗ್ತಾರೆ ಆವಾಗಿಂದ। ಆ ಕಡೆ ರೋಡ್ ಬಂದಾಗಿದೆಯಂತೆ, ಈ ಕಡೆ ಬಂದು ಹಿಂಗೆ ರೈಟ್ ತೊಗೊಂಡು ಹೋಗ್ತಾ ಇದ್ದಾರೆ। ಸ್ವಾಮಿನಾರಾಯಣ ಮಂದಿರ। ಹಾಯ್, ಹೌ ವಾಸ್ ಯುವರ್ ಡೇ? ಚೆನ್ನಾಗಿತ್ತು, ಪ್ಲೇಸ್ ಎಲ್ಲ ಚೆನ್ನಾಗಿದೆ, ಸಾಬರಮತಿ ಆಶ್ರಮ ಚೆನ್ನಾಗಿತ್ತು, ನದಿ ನೋಡಿದ್ರಾ? ನದಿ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ಹ್ಞೂ ಭಾಳ ಪ್ರಶಾಂತವಾಗಿ ಹರಿತಾ ಇದೆ, ವೆರಿ ನೈಸ್ ನೈಸ್ ಯಾ। ಹೇಳಿ, ಆಶ್ರಮದ ಬಗ್ಗೆ ಏನು ಇಷ್ಟ ಆಯಿತು? ದಂಡಿಯ ಉಪ್ಪಿನ ಸತ್ಯಾಗ್ರಹ ಮಾಡಿದ್ದು, ಮತ್ತು ಅವರು ದೊಡ್ಡ ದೊಡ್ಡ ನಾಯಕರ ಜೊತೆ ಇದ್ದಿದ್ದು, ಆ ಫೋಟೋಸ್ ಎಲ್ಲ ನೋಡಿ ಖುಷಿ ಆಯಿತು। ಮತ್ತು ಅವರ ಕೆಲವು ಕೋಟ್ಸ್ಗಳು ಹಾಕಿದ್ರು, ಅದು ಎಲ್ಲ ಇಷ್ಟ ಆಯಿತು, ಅವ್ರ ಮನೆ ಚೆನ್ನಾಗಿದೆ। ಮತ್ತು ಅವರನ್ನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದಂಥ ವಿದೇಶಿಗರು ಮತ್ತು ಸ್ಥಳೀಯ ಗಂಡಿನ ರೂಮ್ ಕೂಡ ತುಂಬ ಚೆನ್ನಾಗಿತ್ತು। ಅವರು ಉಪಯೋಗಿಸ್ತಾ ಇದ್ದಿದ್ದು ಕನ್ನಡಕ ಜನಕ ಕೆಲವು ಪಾತ್ರಗಳೆಲ್ಲ ಇಟ್ಟಿದ್ರು, ಅದು ಎಲ್ಲ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಇನ್ನು ಕಾಪಾಡ್ಕೊಂಡು ಹೋಗಿದ್ದಾರೆ, ಚೆನ್ನಾಗಿದೆ ವರ್ಷಿ। ಸ್ವಾಮಿನಾರಾಯಣ ಮಂದಿರ್ ಅಹಮದಾಬಾದ್, ತುಂಬ ಬ್ರಾಂಚಸ್ ಇದೆ, ಇದು ಯಾವ ಏರಿಯಲ್ಲಿ ಇದ್ದೀವಿ ಅಂತ ಗೊತ್ತಿಲ್ಲ। ಸಾಬರ್ಮತಿ ಆಶ್ರಮ ಹತ್ರನೇ ಇದೆ ಇದು, ಅಲ್ಲಿಂದ ಒಂದು 1 ಕಿಲೋಮೀಟರ್ ಅಷ್ಟು ಆಟೋದಲ್ಲಿ ಬಂದ್ವಿ, ತುಂಬ ಚೆನ್ನಾಗಿದೆ, ದರ್ಶನ ಆಯಿತು, ಒಳಗೆ ಒಳ್ಳೆ ಭಜನ್ ಆಯಿತು, ಹಾಫ್ ಆನ್ ಅವರು। ಹೇಗಿತ್ತು ಇವತ್ತಿನ ದಿನ? ಚೆನ್ನಾಗಿತ್ತು, ಒಂಥರ ಹೆಕ್ಟಿಕ್ ಆಗಿತ್ತು, ಬೆಳಗ್ಗೆ ಅಷ್ಟೊತ್ತು ಟ್ರಾವೆಲ್ ಮಾಡಿದ್ದು, ಮತ್ತು ಅಲ್ಲಿಂದ ಕ್ಷೇತ್ರ ಇದೆಲ್ಲ ಮುಗಿಸ್ಕೊಂಡು ಬಂದಿದ್ದು, ಸ್ವಾಮಿನಾರಾಯಣ ಟೆಂಪಲ್ ಹೋಗಿದ್ದೆಲ್ಲ ಚೆನ್ನಾಗಿತ್ತು। ಆಶ್ರಮ ಸ್ವಾಮಿನಾರಾಯಣ ಆಶ್ರಮ ಹೋಗಿದ್ದು, ಸಾಬರಮತಿ ಆಶ್ರಮ ಅದು ಹೋಗಿದ್ದು, ಚೆನ್ನಾಗಿತ್ತು, ಸ್ವಲ್ಪ ಟಯರ್ಡ್ ಆಗಿದೆ ಅಷ್ಟೇ। ಇದು ಮಾತೃಗಾಯ ವಿಶೇಷ ಆಗಿಲ್ಲ, ಮಾತೃಗಾಯ ವಿಶೇಷ ತುಂಬ ಇಷ್ಟ ಆಯಿತು। ನಾವು ನಮ್ಮ ತಾಯಿ ಹೋದ ನಂತರ ವರ್ಷ ತಿಥಿಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ, ಆದರೆ ಮಾತೃಗಾಯದಲ್ಲಿ ಅವಳು ಬಾಲ್ಯದಲ್ಲಿ, ಯೌವನದಲ್ಲಿ, ಮದುವೆ ಆದಮೇಲೆ, ಮದುವೆ ನಂತರದ ದಿನಗಳಲ್ಲಿ ನಮ್ಮನ್ನು ಗರ್ಭದಲ್ಲಿ ಹೊತ್ತ ಮೊದಲನೇ ದಿವಸದಿಂದ 9ನೇ ತಿಂಗಳವರೆಗೂ ನಮ್ಮನ್ನು ಹೊತ್ತು ಅನೇಕ ಉಪವಾಸಗಳನ್ನು ಕಷ್ಟಪಟ್ಟು
ನಮ್ಮನ್ನು ಜಗತ್ತಿಗೆ ತರ್ತಾಳಲ್ಲ ಆ ವೇದನೆಗಳು, ಮತ್ತು ಆಮೇಲೆ ಅಲ್ಲಿಂದ ಬಾಣಂತನದ ವೇದನೆಗಳು, ಇದೆಲ್ಲಕ್ಕೂ ಕೂಡ ಅವಳಿಗೆ ಮುಕ್ತಿ ಕೊಡೋ ಕ್ಷೇತ್ರ ಬೀದಿನೇ ನಾವು ಇವತ್ತು ಬೆಳಗ್ಗೆ ಮಾಡಿದ್ದು. ಅದು ಮಾತೃಗಾಯದಲ್ಲಿ ಮಾತ್ರ ಸಾಧ್ಯ. ಮತ್ತು ಮಾತೃಗಾಯದಲ್ಲಿ ಬರೀ ಮಾತೃಗೆ ಮಾತ್ರ ಪ್ರಾಧಾನ್ಯತೆ ಕೊಡ್ತಾರೆ. ನಮ್ಮ ತಾಯಿ, ನಮ್ಮ ಅಜ್ಜಿ, ಮುತ್ತಜ್ಜಿ ಈ 3 ತಲೆಮಾರಿಗೆ ನಾವು ಅವರು ಪಟ್ಟಂಥ ಎಲ್ಲ ಕಷ್ಟಗಳಿಂದ ಅವರನ್ನು ಋಣಮುಕ್ತರನ್ನಾಗಿ ಮಾಡ್ತೀವಿ ಹೊರತು ನಾವು ಮಾತೃ ಋಣವನ್ನು ನಾವು ತೀರಿಸ್ಕೊಳ್ಳೋದಕ್ಕೆ ಸಾಧ್ಯವೂ ಇಲ್ಲ. ಆಚಾರ್ಯರು ಅದೇ ಮಾತು ಹೇಳಿದ್ರು. ಅವಳು ಪಟ್ಟಂಥ ಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ, ಅವಳನ್ನು ಅದರಿಂದ ಋಣಮುಕ್ತಳನ್ನಾಗಿ ಮಾಡೋದಕ್ಕೆ ಮಾಡೋ ಕ್ಷೇತ್ರವಿಧಿ ಅಷ್ಟೇ ಹೊರತು ನಾವು ಆ ತಾಯಿ ಋಣನ ತೀರಿಸ್ಕೊಳ್ಳೋದು ಅಂತ ಖಂಡಿತ ಅಲ್ಲ. ಆ ಥರ ಭಾವನೆಯಲ್ಲಿ ಯಾರೂ ಇರಬೇಡಿ. ತಾಯಿ ಋಣ ಯಾವತ್ತಿದ್ರೂ ತೀರ್ಸೋಕ್ಕಾಗೋದೇ ಇಲ್ಲ. ಈ ಕ್ಷೇತ್ರವಿಧಿಗೆಲ್ಲ ಯಾವ ಕ್ಷೇತ್ರವಿಧಿನಲ್ಲಿ ಮಾಡಿದ್ರೂ ಕೂಡ ಅದನ್ನು ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವಳು ಪಟ್ಟಂಥ ಕಷ್ಟಗಳಿಂದ ಅವಳನ್ನು ವಿಮುಕ್ತಿಗೊಳಿಸಿ ಅವಳು ದೈವ ಸಾನ್ನಿಧ್ಯವನ್ನು ಹೊಂದೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಏಕೈಕ ಕ್ಷೇತ್ರ ಮಾತೃಗಯ. ನನ್ನ ಒಂದು ಸಲಹೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ, ತಾಯಿ ಯಾರಿಲ್ಲ ಅವರು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬಂದು ಮಾತೃಗಾಯದಲ್ಲಿ ಕ್ಷೇತ್ರವಿಧಿನ ಮಾಡಲೇಬೇಕು. ಮಾಡಿದಾಗಲೇ ನಾವು ಯಾತಕತೆ ಮಾಡ್ತಾಯಿದ್ದೀವಿ, ಅದರ ಮಹತ್ವ ಏನು ಅಂತ ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಾನು ಹೇಳಿದ್ರೆ ಗೊತ್ತಾಗಲ್ಲ, ತಾವು ಸ್ವತಃ ಬಂದು ಇಲ್ಲಿ ಅನುಭವಿಸಿ. ಹಾಯ್, ಐ ಆಮ್ ಬ್ಯಾಕ್. ಊರೆಲ್ಲ ಸುತ್ತಿ, ಅಹಮದಾಬಾದೆಲ್ಲ ಸುತ್ತಿ, ಮಾತೃಗಾಯ ಎಲ್ಲ ಮಾಡಿ ಕ್ಷೇತ್ರ ವಿಧಿಗೆ ಮಾಡಿದೆಲ್ಲ ದರ್ಶನ ಸಾಕ್ಷಿಯಾಗಿ, ಬಿಂದು ಸರೋವರ ನೋಡಿ, ಊಟ ಮಾಡಿ ಎಲ್ಲ ಮಾಡಿ, ಅಹಮದಾಬಾದಲ್ಲಿ ಸಬರ್ಮತಿ ಆಶ್ರಮ, ಸ್ವಾಮಿನಾರಾಯಣ್ ದೇವಸ್ಥಾನ ಎಲ್ಲ ನೋಡಿ ಡಿನ್ನರ್ ಮಾಡಿ ಕೊನೆಗೆ ಇವಾಗ ಚಾಂದ್ಲೋಡಿಯಾ ಬಿ ರೈಲ್ವೆ ಸ್ಟೇಷನಿಗೆ ಬಂದು ತಲುಪಿದ್ದೀವಿ. ಇಲ್ಲಿಂದ ಸೋಮನಾಥ್ ಹೋಗೋಕ್ಕೆ ವೆರಾವಲ್. ಹೀಗೆ ಇನ್ನೂ 9:15 ಇವಾಗ. ನಾವು ಆಲ್ಮೋಸ್ಟ್ 45 ಮಿನಿಟ್ಸ್ ಇದೆ ಟ್ರೈನ್ ಬರೋಕ್ಕೆ. ಚೆನ್ನಾಗೇ ಟೈಮ್ ಇಟ್ಕೊಂಡೇ ಬಂದಿದ್ದೀವಿ. ಯಾಕಂದರೆ ಚಾಂದ್ಲೋಡಿಯಾ ವಿಪರೀತ ಇದೆ, 3 ಇದೆ ಚಾಂದ್ಲೋಡಿಯಾ ನೇಮಲ್ಲಿ ರೈಲ್ವೆ ಸ್ಟೇಷನ್. ಇದು ಲಾಸ್ಟ್ ಟೈಮ್ ಅಕ್ಟೋಬರಲ್ಲಿ ಬಂದಾಗ ಕನ್ಸ್ಟ್ರಕ್ಷನ್ ಆಗ್ತಿತ್ತಲ್ಲ, ಅಲ್ಲಿಗಿಂತ ಒಂಚೂರು ಇಂಪ್ರೂವ್ ಆಗಿದೆ, ಒಂಚೂರು ಕೆಲಸ ಪ್ರೋಗ್ರೆಸ್ ಆಗಿದೆ. ಬಟ್ ಇನ್ನೂ ಹಾಗೇ ಇದೆ. ಲಾಸ್ಟ್ ಟೈಮ್ ನೆನಪುಗಳೆಲ್ಲ ಬರ್ತಾಯಿದೆ. ಆ ಹುಡುಗ, ಮರಾಠಿ ಹುಡುಗ, ನಾಗ್ಪುರ್ ಹುಡುಗ ಸಿಕ್ಕಿದ್ದು, ಅವನ ಜೊತೆ ಒಂದಷ್ಟು ಮತ್ತೆ ಮರಾಠಿ ಹುಡುಗರೇ ಸಿಕ್ಕಿದ್ದು, ವೆರಾವಲ್ಗೆ ಹೋಗಿದ್ದು, ಸೋಮನಾಥ್ಗೆ ಹೋಗಿದ್ದು, ಟ್ರೈನಲ್ಲಿ ಮಾತಾಡಿದ್ದು, ಎಲ್ಲರೂ ಆಕಸ್ಮಿಕವಾಗಿ ಒಂದೇ ಕೋಚಲ್ಲಿ ಸಿಕ್ಕಿದ್ದು ಸೀಟು ಎಲ್ಲ ಜ್ಞಾಪಕ ಬರುತ್ತೆ. ಮೆಮರೀಸ್, ಬಿಕಾಸ್ ವಿ ಟ್ರಾವೆಲ್, ವಿ ಮೀಟ್ ಪೀಪಲ್. ಮೀಟ್ ಪೀಪಲ್ ಅಂದರೆ ಜ್ಞಾಪಕ ಬಂತು. ಇವತ್ತು ಕೂಡ ಅಷ್ಟೇ. ಇಂಥ ಒಂಥರ ಗೊತ್ತಿಲ್ಲ, ಕೋಇನ್ಸಿಡೆನ್ಸ್ ಅನ್ಬೇಕಾ, ಐ ಡೋಂಟ್ ನೋ, ಯೋಗ ಅನ್ಬೇಕಾ ಏನೋ ಗೊತ್ತಿಲ್ಲ. ಸುಮಾರು ಒಳ್ಳೊಳ್ಳೆ ಜನ ಸಿಕ್ಕಿದ್ರು. ಸೊ ಒಂಥರ ಚೆನ್ನಾಗಿತ್ತು ಲೈಫು ಇವತ್ತು. ಸೊ ಇಲ್ಲಿಗೆ ನಮ್ಮ ಡಿಸೆಂಬರ್ ಗುಜರಾತ್ ಟೂರ್ನ 1.5 ಡೇಸ್ ಮುಗೀತು. ನಿನ್ನೆ ಆಲ್ಮೋಸ್ಟ್ ಹಾಫ್ ಡೇ, ಸಾಯಂಕಾಲ 6 ಗಂಟೆಯಿಂದ ನಿದ್ದೆನೇ ಇಲ್ಲ, ರೆಸ್ಟ್ ಇಲ್ಲ ಇವಾಗವರೆಗೂ. ಸೊ 1.5 ಡೇಸ್ ಮುಗೀತು. ನೋಡೋಣ, ಲೆಟ್ಸ್ ಸಿ ವಾಟ್ ಈಸ್ ಮೋರ್ ಇನ್ ಸ್ಟೋರ್ ಫಾರ್ ಅಸ್. ಎಲ್ಲ ದರ್ಶನ ಚೆನ್ನಾಗಾಗಲಿ. ಜೈ ದ್ವಾರಕಾಧೀಶ್, ಜೈ ಸೋಮನಾಥ್, ಜೈ ನಾಗೇಶ್ವರ್. ಚೆನ್ನಾಗಾಗಲಿ. ಹ್ಯಾವ್ ಎ ಪ್ಲೆಸೆಂಟ್ ಜರ್ನಿ. ಸಿ ಯು ಇನ್ ಸೋಮನಾಥ್.